ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹುಡುಗರೆಲ್ಲ ಸ್ಕೂಲಿಗೆ ಹೋದರು. ಸ್ಕೂಲಿಗೆ ಹೋಗಿದ ನಂತರ ನಾನು ಮೊದಲನೇ ಕೆಲಸ ಏನಂತಂದರೆ ಗಿಡಗಳಿಗೆಲ್ಲ ನೀರು ಹಾಕೋದು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ 3 ಬಾಲ್ಕನಿ ಇದೆ. ಆ 3 ಬಾಲ್ಕನಿಯಲ್ಲೂ ನಾನು ಗಿಡಗಳನ್ನ ಇಟ್ಟಿದ್ದೀನಿ. ಒಂದೊಂದು ಬಾಲ್ಕನಿಯಲ್ಲೂ ಒಂದು 10 ಗಿಡ ಅಂತಂದರೆ ಒಂದು 30 ಗಿಡ ತನಕ ಇದೆ. ಸೊ ನನಗೆ ಗಿಡಗಳಂದರೆ ತುಂಬ ಇಷ್ಟ. ಅದರಲ್ಲೂ ಇನ್ನೂ ಜಾಸ್ತಿ ಗಿಡ ಬೆಳೆಸೋದು ಇಂಟ್ರೆಸ್ಟ್ ಇದೆ. ಬಟ್ ಏನು ಮಾಡೋದು, ಇರೋ ಪ್ಲೇಸಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟನ್ನ ಬೆಳೆಸ್ಕೋಬೇಕು. ಅದರಲ್ಲೇ ನಮ್ಮ ಆಸೆನ ಫುಲ್ಫಿಲ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ಅದಕ್ಕೆಲ್ಲ ನೀರು ಹಾಕಿಬಿಟ್ಟು, ಮತ್ತು ಇಂಡೋರ್ ಪ್ಲ್ಯಾಂಟ್ಸೂ ಇತ್ತು. ಸೊ ಅವಕ್ಕೂ ಅಷ್ಟೇ ಇದಕ್ಕೆ ನೀರು ಚೇಂಜ್ ಮಾಡಿದ್ದೆ. ನಂತರ ಇನ್ನೊಂದು ಈ ಪ್ಲ್ಯಾಂಟ್ಗೆ ಸ್ವಲ್ಪ ಹೊತ್ತು ನೀರು ಅಲ್ಲೇ ಆಗಿಬಿಟ್ಟು ಸ್ವಲ್ಪ ಅಲ್ಲೇ ಇಟ್ಟಿದ್ದೆ, ಯಾಕಂದರೆ ಲೀಕೇಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಅದೆಲ್ಲ ಮುಗಿದ ನಂತರ ನಾನು ಟಿ ವಿ ಶೋಕೇಶ್ ಹತ್ರನೇ ಈ ಗಿಡನ ಇಡೋದು, ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನನ್ನ ಮೇಯ್ನ್ ಒಂದು ಪೀಸ್ಫುಲ್ ಅಂತಂದರೆ ತುಳಸಿ ಕಟ್ಟೆಗೆ ರಂಗೋಲಿ ಹಾಕೋದೆ. ಸೊ ಅದಕ್ಕೆ ರಂಗೋಲಿ ಎಲ್ಲ ಹಾಕ್ತೀನಿ, ಬಟ್ ಅದಕ್ಕೆ ಸ್ವಲ್ಪ ಏನಾದರೂ ಅರಿಶಿನ ಕುಂಕುಮದಿಂದ ಏನಾದರೂ ಫೈನಲ್ ಟಚ್ ಕೊಟ್ಟರೆ ತುಂಬ ಚೆನ್ನಾಗಿ ಲುಕ್ ಚೆನ್ನಾಗಿರುತ್ತೆ ಅನ್ನೋದು ನನಗೆ. ಯಾವಾಗೇ ರಂಗೋಲಿ ಹಾಕಲಿ ನಾನು ಈ ಥರ ಮಾಡೇ ಮಾಡ್ತೀನಿ. ಸೊ ನೋಡಿ, ಇದು ನನ್ನ ಫೈನಲ್ ಟಚ್ ರಂಗೋಲಿ, ಇದು ಚೆನ್ನಾಗಿದೆಯಲ್ಲ. ಸೊ ಇದೆಲ್ಲ ಆದ ನಂತರ ನನಗೆ ಮೈಂಡ್ಗೆ ಎಲ್ಲ ಕೆಲಸ ಆಯಿತು. ಸೊ ಇನ್ನು ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು ಅನ್ನೋದಕ್ಕೋಸ್ಕರ ನನಗಾಗಷ್ಟು ಮಾತ್ರ ಟೀ ಮಾಡಿಕೊಂಡೆ. ನಾನು ಇದು ಸ್ವಲ್ಪ ಶುಂಠಿ ಮತ್ತು ಟೀ ಪುಡಿ ಹಾಕ್ಕೊಂಡು ಸ್ವಲ್ಪ ಟೀ ಮಾಡಿಕೊಂಡೆ, ಲೈಟಾಗಿ ಶುಗರ್ ಹಾಕ್ಕೊಂಡು. ಅದನ್ನು ನನ್ನ ರಿಲ್ಯಾಕ್ಸೇಷನ್ ಟೈಮಿಂಗ್ ಆ್ಯಕ್ಚುಲಿ. ನಾನು ಟೀ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಸೊ ಟಿ ವಿ ನೋಡ್ಕೊತ ಟೀ ಕಂಪ್ಲೀಟ್ ಮಾಡ್ಕೊಂಡು ಸ್ವಲ್ಪ ತಂಗೆ ರೆಸ್ಟ್ ಮಾಡಿದ್ದೆ. ಸೊ ಇದಾದ ನಂತರ ಮತ್ತೆ ನನಗೆ 3-3:30 ತನಕ ನಾನೇನು ಕೆಲಸ ಮಾಡಲಿಲ್ಲ, ಹಾಗೇ ಇದ್ದೆ. ಸೊ ಮೇಡಮ್ ಅವ್ರು, ನನ್ನ ಹುಡುಗರೆಲ್ಲ ಸ್ಕೂಲಿಂದ ಬಂದಿದ್ರಾಗ ಈಗಾಗಲೇ ಈ ಟೈಮ್ಗೆ. ಸೊ ಅವ್ರ ಮೇಲೆ ಹೋಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವಳು ನನ್ನನ್ನು ಬಿಡು ನಾನು ಹೋಗ್ತೀನಿ ಅಂತ ಒಂದೇ ಕುಣಿದಾಡ್ತಿದ್ದಾಳೆ. ಡೋರ್ ಓಪನ್ ಮಾಡೋದಕ್ಕೆ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆ ಕಡೆಯಿಂದ. ಇವಳು ಬರ್ತಾಳೆ, ಇವಳು ಹೋದರೆ ಡಿಸ್ಟರ್ಬ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವರು ಲಾಕ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಹತ್ರ ಬಂದು ಕಿಚ್ಚಾಡ್ತಾ ಇದ್ದಾಳೆ, ಡೋರ್ ಓಪನ್ ಮಾಡು ಅಂತೇಳ್ಬಿಟ್ಟು. ಸೊ ಇದೆಲ್ಲ ಆದಮೇಲೆ ಇನ್ನು ನೈಟಿಗೆ ಅಡುಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಮಶ್ರೂಮ್ ಇತ್ತು, ಸೊ ಹಾಗಾಗಿ ಮಶ್ರೂಮ್ ಬಟ್ರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡು ಸೊ ಪ್ರಿಪ್ರೇಷನ್ ಮಾಡ್ತಿದ್ದೆ. ಆ್ಯಕ್ಚುಲಿ ಮಶ್ರೂಮ್ನ ವಾಶ್ ಮಾಡೋದು ಅದೇನು ದೊಡ್ಡ ಪ್ರೋಸೆಸ್ಸು. ಅದಕ್ಕೆ ನಾನೇನು ಮಾಡಿಕೊಂಡೆ ಅಂದರೆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಒಂದು 2 ನಿಮಿಷ ತನಕ ಮಶ್ರೂಮ್ಸ್ನೆಲ್ಲ ನೆನೆಸಿಟ್ಬಿಟ್ಟು ಮತ್ತು ಸ್ಲೈಸ್ ಆಗಿ 3 ಸ್ಲೈಸಸ್ ಒಂದೊಂದು ಮಶ್ರೂಮಲ್ಲಿ ಅಂತ ಕಟ್ ಮಾಡಿಕೊಂಡೆ, ಚೆನ್ನಾಗಿರುತ್ತೆ. ಅದಕ್ಕೇ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಮತ್ತು ಕಸ್ತೂರಿ ಮೇಥಿ ಮತ್ತು ಮೊಸರು ಮತ್ತು ಕಾಳು ಮೆಣಸಿನ ಪುಡಿ, ಈ 4 ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆ್ಯಕ್ಚುಲಿ ಸೌಟಲ್ಲಿ ಏನಾದರೂ ಮಿಕ್ಸ್ ಮಾಡಿದ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಮಶ್ರೂಮ್ ತುಂಬ ಸಾಫ್ಟಾಗಿರುತ್ತಲ್ಲ. ಸೊ ಹಾಗಾಗಿ ನಾವು ಸುಮ್ಮನೆ ಈ ಥರ ಕಲಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಒಂದು 10 ನಿಮಿಷ, ಅಟ್ಲೀಸ್ಟ್ ಒಂದು 5-6 ನಿಮಿಷ ತನಕ ಆದರೂ ಅದನ್ನು ನಾವು ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ಆವಾಗ ಗ್ರೇವಿ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಮಾಡೋದ್ರಿಂದ ಮಸಾಲೆ ಮಶ್ರೂಮ್ಗೆಲ್ಲ ಸ್ವಲ್ಪ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಫಸ್ಟು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡಬೇಕು. ನಂತರ ನಾನು ಅದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ತಗೊಂಡು ಪಾತ್ರೆಗೆ ಎಣ್ಣೆ ತಗೊಂಡೆ. ನಂತರ ಅದಕ್ಕೆ ಸುಮಾರು ಒಂದು 10ರಿಂದ ಒಂದು 12 ನಾನು ಗೋಡಂಬಿ ತಗೊಂಡೆ. ಇದು ಏನಂತಂದರೆ ಈ ಮಶ್ರೂಮ್ ಗ್ರೇವಿಗೆಲ್ಲ ನಾವು ಗೋಡಂಬಿನ ಸ್ವಲ್ಪ ಯೂಸ್ ಮಾಡೋದ್ರಿಂದ ಆ್ಯಕ್ಚುಲಿ ಈ ಥರ ಮಶ್ರೂಮ್ ಮಟರ್ ಮಸಾಲೆಗೆ ಫ್ರೆಶ್ ಮಿಲ್ಕ್ನ ಹಾಕ್ಕೋತಾರೆ. ಬಟ್ ನಾವು ಫ್ರೆಶ್ ಮಿಲ್ಕ್ ಹಾಕೋದು ಅದಕ್ಕಿಂತ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇನ್ನೂ ಸ್ವಲ್ಪ ಟೇಸ್ಟ್ ಹೈಲೈಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಬ್ರೌನ್ ಕಲರ್ ತನಕ ಹುರ್ಕೊಂಡು ಮಿಕ್ಸಿ ಜಾರಿಗೆ ತೊಗೊಂಡೆ. ನಂತರ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಮತ್ತು 2 ಹಸಿಮೆಣ್ಸಿನ್ಕಾಯಿನೂ ಹುರ್ಕೊಂಡೆ. ಆಗಲೇ ನಾನು ಬ್ರೌನಾಗಿ ಹುರ್ಕೊಂಡಿರೋಂಥ ಗೋಡಂಬಿಗೆ ಒಂದು 2 ಟೊಮೆಟೊನ ಸ್ಲೈಸಸ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೋಬೇಕು. ಆ್ಯಕ್ಚುಲಿ ಈ ಗ್ರೇವಿನೇ ತುಂಬ ಹೈಲೈಟಾಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಈ ಮಸಾಲೆನ, ಈ ಸ್ಪೈಸಸ್ನ ನಾನು ಆಗಲೇ ಹಾಕೋದು ಮರ್ತೋಗಿತ್ತು. ಅದಕ್ಕೋಸ್ಕರ ನಾನು ಈಗ ಅದನ್ನು ಆ್ಯಡ್ ಮಾಡಿಕೊಂಡೆ. ಹೇಗೂ ಇದು ಎಣ್ಣೆಯಲ್ಲಿ ಇನ್ನೂ ಹುರಿಬೇಕಿತ್ತಲ್ವ, ಸೊ ಹಾಗಾಗಿ ಅದನ್ನು ಈಗ ಆ್ಯಡ್ ಮಾಡಿಕೊಂಡೆ. ಇನ್ ಕೇಸ್ ನೀವೇನಾದರೂ ಟ್ರೈ ಮಾಡಿದ್ರೆ ಮೊದಲೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಂತರ
ನಾನು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಮತ್ತು ಗೋಡಂಬಿದು ಪ್ಯೂರಿನ ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಏನಂದರೆ ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಹುರ್ಕೋಬೇಕು, ಟೊಮೆಟೊ ಅಲ್ವಾ. ಸೊ ಹಾಗಾಗಿ ಅದಕ್ಕೆ ಲೈಟಾಗಿ ಆ ಮಿಕ್ಸಿ ಜಾರ್ನ ತೊಳ್ಕೊಂಡಿರೋಂಥ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಈಗಲೇ ಅದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಸೊ ನಂತರ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರು, ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪೌಡರ್ ಇತ್ತು. ಸೊ ಅದಕ್ಕೆ ಎಷ್ಟು ಕ್ವಾಂಟಿಟಿಯಲ್ಲಿ ಗ್ರೇವಿ ಕ್ವಾಂಟಿಟಿ ನೋಡ್ಕೊಂಡು ನಾನು ಸಾಂಬಾರು ಪುಡಿನ ಹಾಕ್ಕೊಂಡೆ. ನಂತರ ಅದಕ್ಕೆ ನಾನು ಕಸ್ತೂರಿ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡೆ, ಯಾಕಂದರೆ ಕಲರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಸೊ ನಂತರ ನಾನು ಅದಕ್ಕೆ ಸ್ವಲ್ಪ ಬಟರ್ನೂ ಸಹಿತ ಆ್ಯಡ್ ಮಾಡಿಕೊಂಡೆ. ಬಟರ್ ಈ ಗ್ರೇವಿಗೆ ಹೈಲೈಟ್ ಅಂದರೆ ಬಟರ್, ಯಾಕಂದರೆ ನಾವು ಮಾಡ್ತಿರೋದು ಬಟರ್ ಮಶ್ರೂಮ್ ಮಸಾಲ. ಸೊ ಹಾಗಾಗಿ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಆಗಿ ಬಟರೆಲ್ಲ ಸ್ವಲ್ಪ ಮಿಕ್ಸ್ ಆಗಿ ಸ್ವಲ್ಪ ನಮಗಿವಾಗ ವಾಟ್ರ್ ನಾವು ಆ್ಯಡ್ ಮಾಡ್ಕೊಬೋದು. ಯಾಕಂದ್ರೆ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಗ್ರೇವಿ ಅನ್ನೋದ್ರ ಮೇಲೆ ನಾವು ವಾಟ್ರನ್ನ ಆ್ಯಡ್ ಮಾಡ್ಕೋಬೇಕು. ಈಗ ಇದನ್ನು ಸ್ವಲ್ಪ ಹೊತ್ತು ನಾವು ಬಾಯ್ಲ್ ಮಾಡೋಕ್ಕೆ ಇಟ್ಬಿಡೋಣ. ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ ಅದನ್ನು ಸ್ವಲ್ಪ ಕುದಿಸ್ಕೊಂಡು ನಂತರ ಈಗ ನಾವು ಆಗ್ಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆಗಾದಾಗ ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಚೆನ್ನಾಗಿ ಟೇಸ್ಟಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಈಗ ಇದೆಲ್ಲ ಚೆನ್ನಾಗಿ ಕುದಿ ಬಂತು. ಸೊ ನೋಡಿ, ನಾವು ಆಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ರಲ್ಲ, ಸೊ ಅದನ್ನೆಲ್ಲ ಹಾಕ್ಕೊಂಡು ನೋಡಿ. ಅದು ಆ್ಯಕ್ಚುಲಿ ಇದೆಲ್ಲ ಮಶ್ರೂಮ್ಗೆ ಮೊಸರು ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗಂತ ಅದನ್ನೇನು ವೇಸ್ಟ್ ಮಾಡಬೇಡಿ, ಯಾಕಂದರೆ ಮಸಾಲೆ ಉಪ್ಪು ಎಲ್ಲ ಹಾಕಿರ್ತೀರಲ್ಲ, ಚೆನ್ನಾಗಿ ಅದು ಇಟ್ಕೊಂಡಿರುತ್ತೆ. ಸೊ ಹಾಗಾಗಿ ಆ ವಾಟ್ರನ್ನೇನು ವೇಸ್ಟ್ ಮಾಡಬೇಡಿ, ಅದನ್ನು ಸೇರಿಸಿನೇ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ಅದರಲ್ಲಿ ಗ್ರೇವಿನೇ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಇವಾಗ ಬರೀ ಮಶ್ರೂಮ್ಸೇ ಕಾಣ್ತಿದ್ದಾವೆ. ಒಂದು ಸ್ವಲ್ಪ ಕುದಿ ಬಂತಂದರೆ ಆಗ ನೀರು ಬಿಟ್ಕೊಳ್ಳುತ್ತೆ, ಅದೇನೇ ಜಾಸ್ತಿ ನೀರೇನು ಹಾಕ್ಬಾರ್ದು ಇದಕ್ಕೆ. ಸೊ ನೋಡಿ, ಈಗ ಎಷ್ಟೊಂದು ನೀರು ಬಿಟ್ಕೊಂಡಿದೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಆ್ಯಕ್ಚುಲಿ ನಾವು ಚಪಾತಿಗೆ, ಪರೋಟಾಗೆ, ನಾನ್ಗೆ ಮತ್ತು ಲಚ್ಚ ಪರಾಟೆಗೆ, ದೋಸೆ ಆ್ಯಂಡ್ ರೈಸ್ಗೂ ಸಹಿತ ಇದು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ನೇ. ಆದರೆ ಚಪಾತಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಇದೆ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ಇದು ಹೇಗಿದೆ ಅಂತ. ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಬಂದಿದೆ ಅಂತ ನಿಮ್ಗೆ ಹೇಳಿದ ತಕ್ಷಣ ಇದು ನಿಮಗೆ, ಯಾಕಂದರೆ ನಾನು ಟೇಸ್ಟ್ ಮಾಡ್ತಿದ್ದೀನಿ, ಅದರಿಂದ ನನಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗಲ್ಲ. ಒಂದು ಸತಿ ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು, ನೀವು ಟ್ರೈ ಮಾಡಿ. ಆ್ಯಂಡ್ ಇಷ್ಟೇ ಇವತ್ತಿನ ಬ್ಲಾಗು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್